ಹಾಯ್ ಎಲ್ಲರೂ ಹೇಗಿದ್ದೀರಾ? ಲಂಬಾಣಿ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಜ್ಯೂಸ್ ಮಾಡಿಕೊಡ್ಬೇಕು ಅಂತೇಳಿ ತಿಳಿಸ್ಕೊಡ್ತೀವಿ. ಮಕ್ಕಳು ಕೂಡ ತುಂಬ ಖುಷಿಯಾಗ್ತಾರೆ, ಇಷ್ಟಪಡ್ತಾರೆ. ರಜೆಯಲ್ಲಿರುವ ಟೈಮಲ್ಲಿ ಮನೆಯಲ್ಲೇ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ನಾವು ಒಂದು ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡಿದ್ದೀವಿ. ನಂತರ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ಅದಕ್ಕೆ ನೆನೆಯೋದಕ್ಕೆ ನೋಡಿ, ಒಂದು 5 ನಿಮಿಷದಿಂದ 10 ನಿಮಿಷ ಅದಕ್ಕೆ ನೆನೆಯೋಕ್ಕೆ ಬಿಟ್ಬಿಡೋಣ. ನಂತರ ಒಂದು ಸ್ವಲ್ಪ ದೊಡ್ಡ ಜಾರ್ ತೊಗೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೋಬೇಕು. ನಂತರ ಇದಕ್ಕೆ ಅರ್ಧ ಕಟ್ ಮಾಡಿರುವಂಥ ಲಿಂಬೆಹಣ್ಣನ್ನು ಸ್ವಲ್ಪ ಹಿಂಡ್ಕೋಬೇಕು. ಲಿಂಬೆಹಣ್ಣು ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸ್ ಇಟ್ಟಿದ್ವಲ್ಲ, ಈ ರೀತಿಯಾಗಿ ನೆನ್ಕೊಂಡಿರುತ್ತೆ, ಅದನ್ನು ಆ್ಯಡ್ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಾವು 7 ಅಪ್ ತೊಗೊಂಡಿದ್ದೀವಿ. ನೀವು ಬೇಕಾದರೆ ಯಾವ ಜ್ಯೂಸ್ ಆದರೂ ಹಾಕ್ಕೋಬೋದು. ನಾವಿಲ್ಲಿ ಸ್ವಲ್ಪ ಮನೆಯಲ್ಲಿ ಇರುವಂಥ ಯಾವುದೇ ಜ್ಯೂಸ್ ಆದರೂ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪನೇ ನೊರೆ ಕಡಿಮೆ ಆದಮೇಲೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬಾ ಹಾಕಿದರೆ ಚೆಲ್ಲೋಗುತ್ತೆ. ನಂತರ ಇದಕ್ಕೆ ಮೇಲಿಂದ ಚಿಕ್ಕದಾಗಿ ಲೆಮನ್ ಪೀಸನ್ನು ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ನಂತರ ಮೇಲಿಂದ ಸ್ವಲ್ಪ ಪುದೀನ ಸೊಪ್ಪನ್ನು ಕ್ರಷ್ ಮಾಡಿ ಈ ಥರ ಮೇಲಿಂದ ಹಾಕ್ಕೋಬೇಕು. ನೋಡಿ, ರೆಡಿಯಾಗಿದೆ 7 ಅಪ್ ಜ್ಯೂಸು. ಮಕ್ಕಳಿಗೂ ಈ ರೀತಿಯಾಗಿ ಮಾಡಿಕೊಟ್ರೆ ಸಿಂಪಲ್ಲಾಗಿ ಇಷ್ಟಪಡ್ತಾರೆ. ನೋಡಿ, ರೆಡಿಯಾಗಿದೆ ನಮ್ಮ 7 ಅಪ್ ಜ್ಯೂಸು. ಬರೀ ಜ್ಯೂಸ್ ಕೊಡೋದ್ರಿಂದ ಮಕ್ಕಳಿಗೆ ಖುಷಿ ಆಗಲ್ಲ, ಈ ರೀತಿಯಾಗಿ ಒಮ್ಮೆ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ನಂತರ ಇನ್ನೊಂದು ಗ್ಲಾಸ್ ಜಾರ್ ತೊಗೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ನಾವು 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀವಿ. ನೀವು ಬೇಕಾದರೆ ಕ್ವಾಂಟಿಟಿ ಮೇಲೆ ಎಷ್ಟಾದರೂ ಹಾಕ್ಕೋಬೋದು. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೆನೆಯಲಿಕ್ಕೆ. 5ರಿಂದ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ ಸೈಡಿಗೆ. ನಂತರ ಇಲ್ಲಿ ನಾವು ಟ್ಯಾನ್ ರಸ್ನ ಪೌಡ್ರ್ ತೊಗೊಂಡಿದ್ದೀವಿ, 2 ಟೇಬಲ್ ಸ್ಪೂನನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ. ಇಲ್ಲಿ ಮನೆಯಲ್ಲಿ ಯಾವಾಗ ಬೇಕಾದರೂ ಮಕ್ಕಳು ಕೇಳಿದಾಗ ಇನ್ಸ್ಟೆಂಟಾಗಿ ರಸ್ನ ಪುಡಿಯನ್ನು ಬಳಸ್ಕೊಂಡು ಮನೇಲಿ ಕೂಡ ಮಾಡ್ಕೋಬೋದು. ನಂತರ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ನಾವು ಪುಡಿಯನ್ನು ಹಾಕ್ಕೊಂಡಿದ್ದೀವಿ, ಏನಾದರೂ ಹಾಕ್ಕೋಬೋದು. ನಂತರ ಇಲ್ಲಿ ನಾವು ಸಬ್ಜಾ ಸೀಡ್ಸ್ ಹಾಕ್ಕೊಂಡಿದ್ವಲ್ಲ ಆಗಲೇ, ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀವಿ ಮೇಲಿಂದ. 2ರಿಂದ 3 ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಆ್ಯಡ್ ಮಾಡ್ಕೊಳೋದ್ರಿಂದ ಬೇಸಿಗೆಗಾಲದಲ್ಲಿ ತಂಪಾಗಿರುತ್ತೆ ಬಾಡಿ ಕೂಡ. ಮೇಲಿಂದ ಸ್ವಲ್ಪ ಐಸ್ ಕ್ಯೂಬ್ ಆ್ಯಡ್ ಮಾಡ್ಕೋಬೇಕು. ನಂತರ ಇದಕ್ಕೆ ಅರ್ಧ ಲೋಟದಷ್ಟು ತಣ್ಣೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಂತರ ರೆಡಿಯಾಗಿದೆ ನೋಡಿ ನಮ್ಮ ರಸ್ನ ಜ್ಯೂಸ್. ಈ ರೀತಿಯಾಗಿ ಮಕ್ಕಳಿಗೆ ಒಮ್ಮೆ ನೀವು ಮಾಡಿಕೊಡಿ, ತುಂಬಾ ಖುಷಿಯಾಗಿ ಕುಡಿತಾರೆ. ಇನ್ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋನೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.